ಪಾಯಿಂಟ್ 13ರಲ್ಲಿ ಕಳೆಬರ ಶೋಧವೇ ಎಸ್ಐಟಿಗೆ ಬಹುದೊಡ್ಡ ಸವಾಲು. 8 ಅಡಿ ಅಗಲ 12 ಅಡಿ ಆಳ ತೆಗೆದಿರುವಂಥದ್ದು ಎಸ್ಐಟಿ. 12 ಅಡಿ ಆಳದ ಗುಂಡಿಯಲ್ಲಿ ನೀರು ತುಂಬಿಕೊಂಡಿದೆ. ಆ ನೀರನ್ನ ಈಗ ಹೊರಗೆ ತೆಗಿಬೇಕು. ಸತತ ಮಳೆ ಹಿನ್ನೆಲೆಯಲ್ಲಿ ಗುಂಡಿಯಲ್ಲಿ ಹೊರತೆ ನೀರು ಹೆಚ್ಚಾಗ್ತಾ ಇದೆ. ಅಂದರೆ ಪಕ್ಕದಲ್ಲಿ ನೀರು ಹರಿತಾ ಇದ್ರೆ ಆ ನೀರು ಅಲ್ಲಿಗೆ ಬರುತ್ತೆ, ಹೊರತೆ ಅಂತ ಹೇಳ್ತಾರೆ. ಪಾಯಿಂಟ್ 13ರಲ್ಲಿ ಕಳೆಬರ ಶೋಧವೇ ಎಸ್ಐಟಿಗೆ ದೊಡ್ಡ ಸವಾಲು. ನದಿ ಹರಿಯುವಂಥ ಜಾಗ, ಹಳ್ಳಗಳು ಹರಿಯುವಂಥ ಜಾಗ, ಈ ಭಾಗಗಳಲ್ಲೆಲ್ಲ ಹೊರತೆಗಳು ಜಾಸ್ತಿ. ನಿಮಗೆ ಬೇಸಿಗೆ ಸಂದರ್ಭದಲ್ಲಿ ಹಾವೇರಿ ಸೈಡು ಈ ಬರಗಾಲ ಸಂದರ್ಭದಲ್ಲೆಲ್ಲ ಹೋದಾಗ ಗೊತ್ತಾಗುತ್ತೆ. ಹಳ್ಳಗಳಲ್ಲೆಲ್ಲ ತೆಗೆದು ಹಾಗೆ ಇಡ್ತಾರೆ, ಆಮೇಲೆ ನೀರು ನಿಂತ್ಕೊಳ್ಳುತ್ತೆ, ಅದನ್ನು ತಿಳಿ ನೀರನ್ನು ತುಂಬ್ಕೊಂಡು ಬರ್ತಾರೆ. ಅದನ್ನು ನಿಮ್ಗೆ ಗೊತ್ತಿರುತ್ತೆ ಆ ದೃಶ್ಯಗಳು ನೆನಪಿದ್ರೆ. ಸೊ ನನ್ನ ಸಹೋದ್ಯೋಗಿ ಸುಕ್ಪಾಲ್ ಇದ್ದಾರೆ. ಸುಕ್ಪಾಲ್, ಈಗ ಫೈನಲ್ ಡಿಸಿಷನ್, ಈಗ ಇನ್ನುಳಿದಂಥ ಜಾಗಗಳನ್ನು ಕೂಡ ಮಾರ್ಕ್ ಏನಾದರೂ ಮಾಡಿದಾರ ಸುಕ್ಪಾಲ್, ಅಥವಾ ಇಲ್ಲ ನಾವು ಅದನ್ನು ಕೂಡ ಮುಗಿಸೇ ಬಿಡೋಣ ಅಂತ ಹೇಳಿ? ಕೇವಲ 16 ಜಾಗಗಳಲ್ಲಿ ಸುಮಾರು ಒಂದು 30ಕ್ಕೂ ಹೆಚ್ಚು ಗುಂಡಿಗಳನ್ನು ಅಗಿಸಿರುವಂಥದ್ದು ಇಲ್ಲಿಗೆ ಬಂದಿರೋದು. ಯಾಕಂದರೆ 15ರಲ್ಲಿ ABC ಅಂತ ಮಾಡಿದ್ದಾರೆ, 16ರಲ್ಲಿ ABC ಅಂತ ಇದೆ, ಹಲವು ಕಡೆಗಳಲ್ಲಿ ABC ಅಂತ ಪಾಯಿಂಟ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ 13ರಲ್ಲೇ 2 ಜಾಗ ಆಗಿದೆ. ಹೀಗಾಗೋದಾದರೆ ಒಂದು ಸುಮಾರು 30 ಗುಂಡಿಗಳು ಆಗೋಗ್ಬಿಟ್ಟಿದೆ ಆಲ್ರೆಡಿ. ಒಂದಾದರೂ ಸಿಗಬೇಕಾಗಿತ್ತು, ಒಂದು ಮುಳೆನೂ ಸಿಗಲಿಲ್ಲ. ಇದಾದ ನಂತರ ಕ್ಲೋಸಾ ಡೆಫಿನೆಟ್ಟಿನ ಸುಕ್ಪಾಲ್, ಅಥವಾ ಇನ್ನೂ ಗುಂಡಿ ತೆಗಿಬೇಕು ಅಂತ ಇದ್ದಾರಾ? ಆರಂಭದಲ್ಲಿ ಆತ 1ರಿಂದ 13 ಪಾಯಿಂಟ್ಗಳನ್ನು ಮಾತ್ರ ಗುರುತು ಮಾಡಿರುವಂಥದ್ದು. ಹಾಗಾಗಿ ಆ 13 ಪಾಯಿಂಟ್ಗಳನ್ನು ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು SIT ಅಧಿಕಾರಿಗಳು ಮಾಡಿದರು. ಅದರ ಮಧ್ಯೆ ಆತ 11ನೇ ಪಾಯಿಂಟಿಗೆ ಬಂದಾಗ ಅಲ್ಲೊಂದು ಹೊಸ ಪಾಯಿಂಟ್ ಇದೆ ಅನ್ನುವಂಥದ್ದನ್ನು ನೇರವಾಗಿ ತೋರಿಸ್ತಾನೆ. ಅಲ್ಲೇ ಪಕ್ಕದಲ್ಲಿ ಸುಮಾರು ಒಂದು 80 ಮೀಟರ್ ಅಂತರದಲ್ಲಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪುರುಷನ ಕಳೆಬರ ಸಿಗುತ್ತೆ. ಅದನ್ನು ಮಾಜರ್ ಮಾಡ್ತಾರೆ. ಅಲ್ಲಿಗೆ ಪಾಯಿಂಟ್ 14 ಅಂತ ಮಾಡ್ತಾರೆ. ಆಗ ಅವನಿಗೆ ಗೊತ್ತಾಗುತ್ತೆ ನಾನು ಹೇಳಿರುವಂಥ ಪಾಯಿಂಟ್ಗಳನ್ನು ಇನ್ನಷ್ಟು ಗುರುತಿಸ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಮತ್ತೆ ಬಂದಿರಬೇಕಾಗಿರುವಂಥದ್ದು 12ಅನ್ನು ಮುಗಿಸಿ 13ಕ್ಕೆ. ಆದರೆ 13ರಲ್ಲಿ ಕೆಲವು ಸವಾಲುಗಳಿತ್ತು. ವಿದ್ಯುತ್ ಕಂಬ ಇತ್ತು, ಅದರ ಜೊತೆಗೆ ಅಣೆಕಟ್ಟು ಪಕ್ಕದಲ್ಲಿತ್ತು. ಹೀಗಾಗಿ ಅದನ್ನು ಉತ್ಖನನ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುವಂತ ಇದ್ರು. ಆ ಸಂದರ್ಭದಲ್ಲಿ ಈ ಮಾಸ್ಕ್ ಮ್ಯಾನ್ ಪ್ಲಾನ್ ಮಾಡಿಕೊಂಡಿರುವಂಥದ್ದು ಇನ್ನೂ ಒಂದಷ್ಟು ಜಾಗಗಳನ್ನು ತೋರಿಸ್ತೇನೆ ಅಂತದ್ದು. ಅದಕ್ಕಾಗಿ ಮುಂದುವರೆದಿರುವಂಥದ್ದು 15 ಮತ್ತು 16. 15 ಮತ್ತು 16ರಲ್ಲಿ ಇನ್ನೊಂದು 2 ಪಾಯಿಂಟ್ಗಳನ್ನು ಎಕ್ಸ್ಟ್ರಾ ಆತ ತೋರಿಸಿದ್ದಾನೆ. ಅಲ್ಲೂ ಅಗಿಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ನಿರಂತರ ಆತ ಹೇಳಿರುವಂಥ ಎಲ್ಲ ಪಾಯಿಂಟ್ಗಳನ್ನು ಅಗಿಯುವಂಥ ಕೆಲಸಗಳನ್ನು ಮಾಡಲಾಗಿದೆ. ಈಗ ಈ 13ನೇ ಪಾಯಿಂಟಲ್ಲೂ ಇನ್ನೊಂದು ಪಾಯಿಂಟನ್ನು ಆತನೇ ಗುರುತಿಸಿರುವಂಥದ್ದು. ನಿನ್ನೆ ಎಲ್ಲವೂ ಮುಗಿದೋಯ್ತು, ಏನೂ ಸಿಕ್ಕಿಲ್ಲ. ಇನ್ನು ಇಲ್ಲಿಗೆ ಈ ಕಾರ್ಯಾಚರಣೆಯನ್ನು 13ನೇ ಪಾಯಿಂಟ್ನ ಕಾರ್ಯಾಚರಣೆಯನ್ನು ಮುಗಿಸುವಂಥ ಪ್ಲಾನ್ ಮಾಡಿಕೊಂಡಿರುವಂಥ SIT ಅಧಿಕಾರಿಗಳು ಕೊನೆಯ ಕ್ಷಣಕ್ಕೆ ಗುಂಡಿಯನ್ನು ಮುಚ್ಚುವಂಥ ಸಂದರ್ಭದಲ್ಲಿ ಆತ ಮತ್ತೆ ಉತ್ತರ ದಿಕ್ಕಿಗೆ ಕೈ ತೋರಿಸ್ತಾನೆ. ಅಲ್ಲೂ ಅಗಿಬೇಕು, ಅಲ್ಲೂ ನಾನು 20ಕ್ಕೂ ಅಧಿಕ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ತಾನೆ. ಅನಿವಾರ್ಯ ಆಗುತ್ತೆ SIT ಅಧಿಕಾರಿಗಳಿಗೆ. ಇಷ್ಟು ಗುಂಡಿಗಳನ್ನು ತೆಗೆದಾಗಿದೆ, ಇನ್ನು ಆತ ಹೇಳಿರುವಂಥ ಇನ್ನೊಂದು ಪಾಯಿಂಟ್ ಅಲ್ವ, ಅದನ್ನು ಮುಗಿಸುವ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಇವತ್ತು ಮುಗಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ಸುಮಾರು 3.5 ಗಂಟೆಗಳ ಕಾಲ ನಿರಂತರವಾಗಿ ಈ ಒಂದು ಗುಂಡಿ ತೆಗೆಯುವಂಥ ಕೆಲಸಗಳು ಆಗ್ತಾ ಇದೆ. ಆದರೆ ಈವರೆಗೂ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆ ಆಗಿಲ್ಲ. ಒಂದೆರಡು ಗಂಟೆಗಳ ಕಾಲ ಮುಂದುವರಿಬೋದು. ನಿನ್ನೆ ಅಷ್ಟೊಂದು ದೊಡ್ಡ ಗುಂಡಿ ತೆಗಿಲಿಕ್ಕೆ ಸುಮಾರು 4 ಗಂಟೆ ತಗಲಿತ್ತು. ಇವತ್ತು ಅಷ್ಟೇ ಟೈಮ್ ಆಗ್ಬೋದು. 2 ಹಿಟಾಚಿಗಳ ಮೂಲಕವೂ ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಅಲ್ಲಿ ಸ್ಥಳದಲ್ಲಿ ಏನೋ ಒಂದು JCB ಹಿಟಾಚಿಯಿಂದ ತೆಗೆಯುವಂಥ ಸಂದರ್ಭದಲ್ಲಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಈಗ ಹೇಳಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಈಗ ಈವರೆಗೂ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆ ಆಗಿಲ್ಲ. ಹಾಗಾಗಿ ಆ ಹಿಟಾಚಿಯ ಚಾಲಕ ಯಾರಿದ್ದಾರೆ ಅವರು ತೆಗೆಯುವಂಥ ಸಂದರ್ಭದಲ್ಲಿ, ಮಣ್ಣನ್ನು ತೆಗೆಯುವಂಥ ಸಂದರ್ಭದಲ್ಲಿ ಅದನ್ನು ಸ್ಟಾಪ್ ಮಾಡಿ ಅನ್ನುವಂಥ ಸಿಗ್ನಲನ್ನು ಈ ಒಂದು ಮಾಸ್ಕ್ ಮ್ಯಾನ್ ಹೇಳಿರುವಂಥದ್ದು. ಹಾಗಾಗಿ ಇನ್ನು ಸದ್ಯಕ್ಕೆ ಅಲ್ಲಿ ಸಣ್ಣ ಹಿಟಾಚಿ ಏನಿದೆ ಅದರ ಮೂಲಕ ಮತ್ತೆ ಸ್ವಲ್ಪ ಗುಂಡಿ ತೆಗೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ವಾರುಣ್, ಹಾಗೆ ಸಂಪರ್ಕದಲ್ಲಿ ಸುಕ್ಪಾಲ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.